ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತೆ ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು ಎಫ್ಐಆರ್ಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂತದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ ಅನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅನ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತೆ ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತೆ ಅದೇ ರೀತಿ ಸಂಸದ ಪ್ರತಾಪ್ ಸಿಂಹ ಪೊನ್ನಣ್ಣ ಅವರಿಗೆ ಸವಾಲ್ ಹಾಕಿದ್ದಾರೆ. ನೀವೇನ್ ಡಿಕ್ಟೇಟರಾ? ಅಂಥ ಡಿಕ್ಟೇಟರ್ ಹಿಟ್ಲರ್ಗೆ ಏನಾಯ್ತು ಗೊತ್ತಾ ಅಂತ ಪ್ರತಾಪ್ ಸಿಂಹ ಪೊನ್ನಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೆತ್ ನೋಟ್ನಲ್ಲಿ ವಿನಯ್ ಪೊನ್ನಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿನಯ್ ಕುಟುಂಬಸ್ಥರು ಕೊಟ್ಟ ದೂರಿನ ಪ್ರತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಆ ದೂರ ಏನಿದೆಯಲ್ಲ, ಆ ದೂರಿನ ಪ್ರತಿಯನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಪೋಸ್ಟ್ ಮಾಡಿದ್ದಲ್ಲ ಅಂತ. ಆದ್ರೂ ಕೂಡ ಇನ್ಯಾವನು ಕೂಡ ಕೊಡಗಲ್ ಧ್ವನಿ ಎತ್ತಬಾರ್ದು. ಏನ್ ಇವರೇನು ಡಿಕ್ಟೇಟರ್ಸ್? ಅವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೋಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ಈಗ ಇವತ್ತು ಎಲೆಕ್ಷನ್ ನಡೀಲಿ, ನೀ ಹೀನಾಯವಾಗಿ ಸೋಲಿಸ್ತೀವಿ. ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ, ಮಂತರ್ಗೌಡ, ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ವಾಟ್ಸಪ್ ಮೆಸೇಜ್ ಅಥವಾ ಸ್ಯೂಸೈಡ್ ನೋಟ್ ಅಂತೇಳಿ ನೀವು ಕರಿತೀರಿ, ಅದರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನು, ಯಾವ ರೀತಿ ಚಿತ್ರಹಿಂಸೆ ಆಗಿದೆ ಅವರಿಗೆ, ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ, ಇವತ್ತು ಸಾಮಾಜಿಕ ಜಾಲತಾಣದ ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತೆ ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು ಎಫ್ಐಆರ್ಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂತದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ ಅನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅನ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತೆ ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತೆ ಅದೇ ರೀತಿ ಸಂಸದ ಪ್ರತಾಪ್ ಸಿಂಹ ಪೊನ್ನಣ್ಣ ಅವರಿಗೆ ಸವಾಲ್ ಹಾಕಿದ್ದಾರೆ. ನೀವೇನ್ ಡಿಕ್ಟೇಟರಾ? ಅಂಥ ಡಿಕ್ಟೇಟರ್ ಹಿಟ್ಲರ್ಗೆ ಏನಾಯ್ತು ಗೊತ್ತಾ ಅಂತ ಪ್ರತಾಪ್ ಸಿಂಹ ಪೊನ್ನಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೆತ್ ನೋಟ್ನಲ್ಲಿ ವಿನಯ್ ಪೊನ್ನಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿನಯ್ ಕುಟುಂಬಸ್ಥರು ಕೊಟ್ಟ ದೂರಿನ ಪ್ರತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಆ ದೂರ ಏನಿದೆಯಲ್ಲ, ಆ ದೂರಿನ ಪ್ರತಿಯನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಪೋಸ್ಟ್ ಮಾಡಿದ್ದಲ್ಲ ಅಂತ. ಆದ್ರೂ ಕೂಡ ಇನ್ಯಾವನು ಕೂಡ ಕೊಡಗಲ್ ಧ್ವನಿ ಎತ್ತಬಾರ್ದು. ಏನ್ ಇವರೇನು ಡಿಕ್ಟೇಟರ್ಸ್? ಅವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೋಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ಈಗ ಇವತ್ತು ಎಲೆಕ್ಷನ್ ನಡೀಲಿ, ನೀ ಹೀನಾಯವಾಗಿ ಸೋಲಿಸ್ತೀವಿ. ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ
ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ ಮಂತರಗೌಡ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ವಾಟ್ಸ್ಆಪ್ ಮೆಸೇಜ್ ಅಥವಾ ಸ್ಯೂಸೈಡ್ ನೋಟ್ ಅಂತೇಳಿ ನೀವು ಕರಿತೀರಿ, ಅದರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನು, ಯಾವ ರೀತಿ ಚಿತ್ರಹಿಂಸೆ ಆಗಿದೆ ಅವರಿಗೆ, ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ, ಇವತ್ತು ಸಾಮಾಜಿಕ ಜಾಲತಾಣದ ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತೆ ಇಡೀ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಕೊಡಗು ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು, ಇಡೀ ಸಂಘಟನೆಯು ಇಂಥ ಒಂದು ಎಫ್ಐಆರ್ಗಳು, ಕೇಸ್ಗಳು ಅವ್ರ ಮೇಲೆ ದಾಖಲಿಸುವಂತದ್ದು ಅನುಭವಿಸ್ತಾ ಬಂದಿದ್ದೀವಿ. ಇಂಥ ಸೇಡಿನ ರಾಜಕೀಯವನ್ನು ಈ ಕಾಂಗ್ರೆಸ್ ಅನ್ನು ಇಲ್ಲಿ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯ ಆಗತ್ತೆ ಅಂತ ಯಾವತ್ತೂ ನಾವು ಅನ್ಕೊಂಡಿರಲಿಲ್ಲ. ನಾವು ಮುಂದೇನೂ ಕೂಡ ಯಾವ ರೀತಿ ಇದು ಕಾನೂನಾತ್ಮಕವಾಗಿ ಮತ್ತೆ ನಮ್ಮ ಪ್ರತಿಭಟನೆ ಮೂಲಕನೂ ಇದು ಹೋರಾಟ ಮಾಡೇ ಮಾಡ್ತೀವಿ. ವಿನಯ್ ಅವರ ಆತ್ಮಕ್ಕೆ ನ್ಯಾಯವನ್ನು ಸಿಗಬೇಕಾಗಿ ನಮ್ಮ ಆಗ್ರಹ. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರಿಗೆ ಮತ್ತೆ ಅದೇ ರೀತಿ ಸಂಸದ ಪ್ರತಾಪ್ ಸಿಂಹ ಪೊನ್ನಣ್ಣ ಅವರಿಗೆ ಸವಾಲು ಹಾಕಿದ್ದಾರೆ. ನೀವೇನ್ ಡಿಕ್ಟೇಟರಾ? ಅಂಥ ಡಿಕ್ಟೇಟರ್ ಹಿಟ್ಲರ್ಗೆ ಏನಾಯ್ತು ಗೊತ್ತಾ ಅಂತ ಪ್ರತಾಪ್ ಸಿಂಹ ಪೊನ್ನಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೆತ್ ನೋಟ್ನಲ್ಲಿ ವಿನಯ್ ಪೊನ್ನಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿನಯ್ ಕುಟುಂಬಸ್ಥರು ಕೊಟ್ಟ ದೂರಿನ ಪ್ರತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಆ ದೂರು ಏನಿದೆಯಲ್ಲ, ಆ ದೂರಿನ ಪ್ರತಿಯನ್ನ ಕೂಡ ಪೋಸ್ಟ್ ಮಾಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಪೋಸ್ಟ್ ಮಾಡಿದ್ದಲ್ಲ ಅಂತ. ಆದ್ರೂ ಕೂಡ ಇನ್ಯಾವನು ಕೂಡ ಕೊಡಗಲ್ ಧ್ವನಿ ಎತ್ತಬಾರ್ದು. ಏನ್ ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೋಲಿನಿನೇ ಸತ್ತ. ನೀ ಯಾರು ಪೊನ್ನಣ್ಣ? ನೀಗ ಇವತ್ತು ಎಲೆಕ್ಷನ್ ನಡೀಲಿ, ನೀ ಹೀನಾಯವಾಗಿ ಸೋಲಿಸ್ತೀವಿ. ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ ಮಂತರಗೌಡ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ವಾಟ್ಸ್ಆಪ್ ಮೆಸೇಜ್